ನಿಷೇಧರಾಜನ ಪುತ್ರ, ಬೇಡರ ಕುಲದ ಕುಲತಿಲಕ, ಸ್ವಯಂ ಬಿಲ್ಲುಗಾರಿಕೆ ಚತುರ, ನಿಷ್ಠಾ ಮತ್ತು ಸಭ್ಯತೆಯ ಪರ್ವತ, ಏಕಲವ್ಯ. ವಿದ್ಯೆಯಲ್ಲೂ ಅಶಸ್ತ್ರದಲ್ಲೂ ಸರ್ವಶ್ರೇಷ್ಠ ಗುರು, ರಾಜ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವವರೇ ಮಹರ್ಷಿ ದ್ರೋಣಾಚಾರ್ಯರು. ಏಕಲವ್ಯ ಅವರ ಒಂದು ಇಚ್ಛೆ ಏನೆಂದರೆ ಮಹಾಗುರುಗಳಾದ ದ್ರೋಣಾಚಾರ್ಯರ ಶಿಷ್ಯನಾಗಿರಬೇಕೆಂದು. ಈ ನನ್ನ ಇಚ್ಛೆ ಯಾವಾಗ ಸಂಪೂರ್ಣವಾಗುವ ಬಯಸುತ್ತದೆ. ನಾನು ನಿಮ್ಮ ಪರಮ ಭಕ್ತ. ನಾನು ಇಚ್ಛಿಸುವುದೇನೆಂದರೆ ನೀವು ನನ್ನ ಗುರುಗಳಾಗಬೇಕು. ಇದು ಅಸಾಧ್ಯ. ನಾನು ಶಿಕ್ಷಣ ಮಾಡುವುದು ರಾಜ ಮಕ್ಕಳಿಗೆ ಮಾತ್ರ. ಇಲ್ಲಿ ನಿನಗೆ ಯಾವ ಜಾಗವೂ ಸಿಗುವುದಿಲ್ಲ. ಗುರುಗಳು ನನಗೆ ವಿದ್ಯೆಯನ್ನು ದಾರಿ ಇರಿದಿಲ್ಲವಷ್ಟೇ, ಅವರು ಬಿಲ್ವಿದ್ಯೆಯಲ್ಲಿ ನಡೆಯುತ್ತಿರುವ ದಾರಿಯನ್ನು ನೋಡುತ್ತಲೇ ನಾನು ಪಾಲಿಸುತ್ತಾರೆ.
ಆಹಾ, ಇದೆಂತ ಅದ್ಭುತ! ಈ ನಿನ್ನ ಬಿಲ್ವಿದ್ಯೆಗೆ ಗುರುಗಳಾದವರು ಯಾರು? ನನ್ನ ಈ ವಿದ್ಯೆಗೆ ನಿಮ್ಮನ್ನೇ ಗುರುಗಳಾಗಿ ಸ್ವೀಕರಿಸಿದ್ದೇನೆ. ಇತ್ತ ನೋಡಿ, ಈ ಮೂರ್ತಿಯೇ ಈ ನನ್ನ ಬಿಲ್ವಿದ್ಯೆಗೆ ಸ್ಫೂರ್ತಿಯಾಯಿತು. ಆಗ ಈ ನಿನ್ನ ಶ್ರದ್ಧೆಗೆ ನಾನು ಮೆಚ್ಚಿದ್ದೇನೆ. ಇಲ್ಲಿಗೆ ನಿನ್ನ ಶಿಕ್ಷಣ ಸಂಪೂರ್ಣವಾಗಿ ಮುಗಿದಿದೆ. ಇದರ ಸಲುವಾಗಿ ನಿನ್ನ ಬಳಿ ನಾನು ಗುರುದಕ್ಷಿಣೆ ಪಡೆಯುತ್ತೇನೆ. ಗುರುದಕ್ಷಿಣೆ ಅದೇನು? ಏನೆಂದರೆ ನಿನ್ನ ಬಲಗೈಲಿರುವ ಹೆಬ್ಬೆರಳು ನನಗೆ ಗುರುದಕ್ಷಿಣೆಯಾಗಿ ನೀಡಬೇಕು. अंबर से सूर्य बिछड़ता है, क्या कभी बिन बाती दीपक जलता है? क्या कभी अंबर से सूर्य बिछड़ता है, क्या कभी बिन बाती दीपक जलता है? कैसी है अनहोनी हर आग हुई रंग, छोड़ गया छोड़ू कैसे जिएंगे हम? तू ही किनारा, तू ही सहारा, तू जग सारा, तू ही हमारा सूरज, तू ही तारा. जय जयकारा, जय जयकारा, स्वामी देना साथ हमारा. ಮೆಚ್ಚಿದೆ ಈ ನಿನ್ನ ತ್ಯಾಗವನ್ನು. ಈ ಗುರುದಕ್ಷಿಣೆ ಇತಿಹಾಸದಲ್ಲೇ ಶಾಶ್ವತವಾಗಿರುತ್ತದೆ. ಮುಂಬರುವ ಎಲ್ಲಾ ಪೀಳಿಗೆಯಲ್ಲೂ ಶಿಕ್ಷಕರು ಅವರ ವಿದ್ಯಾರ್ಥಿಗಳಿಗೆ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಈ ತ್ಯಾಗವನ್ನು ಪ್ರತಿನಿಧಿಸುತ್ತಾರೆ.